ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಬಂದಿರೋ ರಾಗಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ, ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ರಾಗಿಯಲ್ಲಿ ಕಬ್ಬಿಣಾಂಶ ನಮಗೆ ಹೇರಳವಾಗಿ ಸಿಗುತ್ತೆ. ಅದರಲ್ಲೂ ಮೊಳಕೆ ಬಂದ ರಾಗಿಯನ್ನು ನಾವು ಬಳಸೋದ್ರಿಂದ ನಮಗೆ ಕಬ್ಬಿಣಾಂಶ ಸಿಗುವಂತಹ ಪ್ರಮಾಣ ಜಾಸ್ತಿ ಆಗತ್ತೆ ಅಂತಾನೆ ಹೇಳಬಹುದು. ಇದರಿಂದಾಗಿ ದೇಹದಲ್ಲಿ ಯಾವತ್ತಿಗೂ ಕೂಡ ಕಬ್ಬಿಣಾಂಶದ ಕೊರತೆ ಉಂಟಾಗೋದಿಲ್ಲ. ಇದರಿಂದಾಗಿ ಕೆಲವೊಮ್ಮೆ ಏನಾಗುತ್ತೆ, ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಆಗಿದ್ರೆ ರಕ್ತಹೀನತೆ ಸಮಸ್ಯೆ ಕೂಡ ಉಂಟಾಗುತ್ತೆ. ಸೊ ಈ ಕಬ್ಬಿಣಾಂಶದ ಕೊರತೆ ನಮಗೆ ಉಂಟಾಗದೇ ಇರೋ ಕಾರಣದಿಂದ ರಕ್ತಹೀನತೆ ಸಮಸ್ಯೆ ಕೂಡ ಇರೋದಿಲ್ಲ. ಅದನ್ನ ಕೂಡ ದೂರ ಇಟ್ಕೊಳ್ಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ, ಮೊಳಕೆ ಬಂದ ರಾಗಿಯಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ನಮಗೆ ನಾರಿನಾಂಶ ಹೇರಳವಾಗಿ ಸಿಗುತ್ತೆ. ಇದರಿಂದಾಗಿ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದು. ನಾರ್ಮಲ್ ಆಗಿರುವಂತಹ ರಾಗಿಯನ್ನೇ ಬಳಸಬಹುದು, ಇಲ್ಲ ಆದ್ರೆ ನಾವು ಮೊಳಕೆ ಬಂದಿರೋ ರಾಗಿಯನ್ನ ಬಳಸೋದು ಇನ್ನೂ ಒಳ್ಳೆಯದು ಅಂತಾನೆ ಹೇಳಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ, ಇದರಲ್ಲಿ ಕ್ಯಾಲ್ಸಿಯಂ ನಮಗೆ ಹೇರಳವಾಗಿ ಸಿಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದರಲ್ಲಿ ಇರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮೂಳೆಗಳ ಬೆಳವಣಿಗೆಗೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಇನ್ನು ನಮಗೆ ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಮಾನಸಿಕ ಒತ್ತಡ, ಸ್ಟ್ರೆಸ್ ಸಮಸ್ಯೆ ಇದ್ರೆ, ಹಾಗೇನೆ ಇದರಿಂದಾಗಿ ತಲೆನೋವು ಪದೇ ಪದೇ ಬರ್ತಾ ಇದ್ರೆ, ಡಿಪ್ರೆಷನ್ ಅಥವಾ ಖಿನ್ನತೆ ಸಮಸ್ಯೆ, ಆಂಗ್ಸೈಟಿ, ಇನ್ನು ಕೆಲವೊಬ್ಬರಿಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ಇರುತ್ತೆ. ಈ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಳೋದಕ್ಕೆ ಕೂಡ ಈ ಮೊಳಕೆ ಬಂದ ರಾಗಿಯನ್ನ ನಾವು ಬಳಸೋದು ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ, ಬಾಣಂತಿಯರಿಗೆ ತುಂಬಾನೇ ಒಳ್ಳೆಯದು ಈ ಮೊಳಕೆ ಬರಿಸಿದ ರಾಗಿ. ಇದನ್ನ ಬಾಣಂತಿಯರು ಬಳಸೋದ್ರಿಂದ ಎದೆ ಹಾಲು ಹೆಚ್ಚಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಅವರಿಗೆ ಬೇಕಾಗುವಂತಹ ಪೋಷಕಾಂಶಗಳು, ಕಬ್ಬಿಣ, ಕ್ಯಾಲ್ಸಿಯಂ ಎಲ್ಲವೂ ಕೂಡ ಇದರಲ್ಲಿ ಸಿಗ್ತವೆ. ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಮಿಸ್ ಮಾಡಲೇಬಾರದು ಅಂತ ಹೇಳಿದ್ರೆ, ಮಕ್ಕಳ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳಬಹುದು. ಮೊಳಕೆ ಕಟ್ಟಿದ ರಾಗಿಯನ್ನ ಬಳಸೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಾವು ಚಿಕ್ಕ ಮಕ್ಕಳಿಗೆಲ್ಲ ರಾಗಿ ಸರಿ ಅಥವಾ ರಾಗಿ ಮಣ್ಣಿ ಅಂತೆಲ್ಲ ಏನು ಕೊಡ್ತೀವಿ ಅಲ್ವಾ, ಅದರಲ್ಲಿ ನಾವು ನಾರ್ಮಲ್ ಆಗಿ ಇರುವಂತಹ ರಾಗಿಯನ್ನ ಬಳಸೋದ್ಕಿಂತ ರಾಗಿಯನ್ನ ಮೊಳಕೆ ಬರೆಸಿ ಅದನ್ನ ಬಳಸೋದು ತುಂಬಾನೇ ಒಳ್ಳೆಯದು. ಮಕ್ಕಳ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಮಕ್ಕಳ ಬೆಳವಣಿಗೆಗೆ ಕೂಡ ತುಂಬಾನೇ ಒಳ್ಳೆಯದು. ಅದರ ಜೊತೆಯಲ್ಲಿ ಅವರ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ಮಕ್ಕಳ ಇಮ್ಯೂನ್ ಸಿಸ್ಟಮ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ರಾಗಿಯನ್ನ ಮೊಳಕೆ ಬರೆಸಿ ನಾವು ಬೇರೆ ಬೇರೆ ತರದಲ್ಲಿ ಬಳಸಬಹುದು. ರಾಗಿ ಹಾಲು ಡೈರೆಕ್ಟ್ ಆಗಿ ಮಾಡಬಹುದು, ಅಥವಾ ಅದನ್ನೇ ಒಣಗಿಸಿ ಅದನ್ನೇ ಹಿಟ್ಟು ಅಥವಾ ಪುಡಿ ಮಾಡಿ ಇಟ್ಕೊಂಡು ಕೂಡ ನಾವು ಯಾವುದೇ ರೀತಿಯಲ್ಲಿ ಬಳಸ್ಕೊಳ್ಬಹುದು. ನೋಡಿದ್ರಲ್ಲ, ಮೊಳಕೆ ಬಂದಿರೋ ರಾಗಿಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.